ಇವತ್ತು ನಾನು ತುಂಬ ಟೇಸ್ಟಿಯಾಗಿರೋ ಪ್ರೋಟೀನ್ ರಿಚ್ ಪರಾಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನೀವು ಈ ರೆಸಿಪಿ ಟ್ರೈ ಮಾಡೋಡಿ, ತುಂಬ ಚೆನ್ನಾಗಾಗುತ್ತೆ. ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಬೌಲ್ಗೆ ಈರುಳ್ಳಿ ಸ್ಲೈಸ್ ಮಾಡಿರೋದು, ಒಂದು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಬೌಲ್ಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಈಗ ಮಾಡಿಟ್ಕೊಂಡಿದ್ವಲ್ಲ 2 ಉಳ್ಳಿ ಸ್ಲೈಸ್ ಮಾಡಿರೋದು, ಅದನ್ನು ಅದಕ್ಕೆ ಹಾಕ್ಕೊಂಡು ನಾನು ಇವಾಗ 150 ಗ್ರಾಮಷ್ಟು ಪನ್ನೀರು ತುರ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಪನ್ನೀರ್ ಪರೋಟ ಪ್ರೋಟೀನ್ ತುಂಬ ಇರುತ್ತೆ ಪನ್ನೀರಲ್ಲಿ, ತುಂಬ ಹೆಲ್ತಿ ಕೂಡ ಇದು. ಅದಕ್ಕೆ ನಾನು ಉಪ್ಪು, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಆಮೇಲೆ ಕಸೂರಿ ಮೆಥಿ ಕ್ರಷ್ ಮಾಡಿ ಹಾಕ್ಕೊಂಡು ಇವಾಗ ನಾನು ಇದಕ್ಕೆ ಅಜ್ವೈನ ಹಾಕ್ಕೊಳ್ತಾ ಇದ್ದೀನಿ. ಅಜ್ವೈನ ಹಾಕಿಬಿಟ್ಟು ಗರಂ ಮಸಾಲ ಪೌಡರು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾರೆಲ್ಲ ನೋಡ್ತಾ ಇದ್ರೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಬಿಡೋಣ. ನಾನು ಇಷ್ಟರಲ್ಲಿ ಚಪಾತಿ ಹಿಟ್ಟು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ. ನಾನು ಅದೇ ಬೌಲಲ್ಲೇ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೆ, ನೋಡಿದ್ರಲ್ಲ. ಇವಾಗ ಇದನ್ನು ಮೀಡಿಯಮ್ ಸೈಜ್ ಉಂಡೆ ಆಗಿ ಮಾಡಿ ಇಟ್ಕೊಳ್ಳೋಣ ಎಲ್ಲದೂ. ನಾನು ತೋರಿಸಿದ್ರಲ್ಲಿ ಒಂದು 10 ಪರಾಟ ಆಗುತ್ತೆ. ಇವಾಗ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಒಂದು ಉಂಡೆನ ತಗೊಂಡು ಅದನ್ನು ಒಂದು ಸ್ವಲ್ಪ ಆಗಲಿಕ್ಕೆ ರೋಲ್ ಮಾಡ್ಕೋಬೇಕು. ಫುಲ್ಲ ಒಂದು ಅರ್ಧ ಭಾಗದಷ್ಟು ಈ ಥರ ಲಟ್ಟಿಸ್ಕೊಂಬಿಡಿ. ಲಟ್ಟಿಸ್ಕೊಂಡ್ಬಿಟ್ಟು ಇವಾಗ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಆ ಮಿಶ್ರಣ ತಗೊಂಡು ಒಂದು ದೊಡ್ಡ ಸ್ಪೂನಷ್ಟು ಅದಕ್ಕೆ ಫಿಲ್ಲಿಂಗ್ ಹಾಕ್ಕೋಬೇಕಾಗುತ್ತೆ. ಇದನ್ನು ನಾನು ಫಿಲ್ಲಿಂಗ್ ಅಂತಲೇ ಇನ್ಮೇಲಿಂದ ಹೇಳ್ತೀನಿ. ಈ ಫಿಲ್ಲಿಂಗ್ ಹಾಕ್ಕೊಂಡು ನಾನಿವತ್ತು ಸ್ಕ್ವೇರ್ ಶೇಪಲ್ಲಿ ಪರೋಟ ಮಾಡ್ತಾಯಿದ್ದೀನಿ. ಇದು ಒಂಚೂರು ಹರಿಯೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ ಫಿಲ್ಲಿಂಗು. ನೋಡಿ, ಈ ಥರ ಫಿಲ್ಲಿಂಗ್ ಮಾಡಿಬಿಟ್ರೆ ನೀವು ಈಸಿಯಾಗಿ ತುಂಬೋದು. ಆಮೇಲೆ ಇದು ಹರಿಯೋದು ಇಲ್ಲ ಕೂಡ. ಇವಾಗ ಕೈನಲ್ಲಿ ಒಂದು ಸಿ ಪ್ರೆಸ್ ಮಾಡಿಕೊಂಡು ಹಿಟ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಮತ್ತು ನಿಮಗೆ ಸ್ಕ್ವೇರ್ ಬೇಡ ಅಂದರೆ ನೀವು ರೌಂಡ್ ಬೇಕಾದ್ರೂ ಮಾಡ್ಕೊಬೋದು. ನಾನು ಹಳೆ ವೀಡಿಯೋಸ್ ಎಲ್ಲ ನಾನು ತೋರಿಸಿದ್ದೆ ಹೇಗೆ ಮಾಡೋದು ರೌಂಡಾಗಿರೋ ಪರೋಟ, ಅದನ್ನು ನೋಡಿ ಇದನ್ನು ಹಿಟ್ಟು ಹಾಕ್ಕೊಂಡು ಇದನ್ನು ರೋಲ್ ಮಾಡ್ಕೋಬೇಕು. ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಇದು ಒಂದು ಬೇಯ್ತಾ ಇದ್ದಂಗೆ ಇನ್ನೊಂದು ಲಟ್ಟಿಸ್ಕೊಂಡ್ಬಿಡ್ತೀನಿ. ನಾನು ಯಾವಾಗಲೂ ಹಾಗೆ ಮಾಡೋದು. ಅಷ್ಟರಲ್ಲಿ ನಾನು ಕಾವಲಿನ ಬಿಸಿ ಮಾಡೋಕ್ಕಿಟ್ಟಿದ್ದೆ ಮೊದಲೇ. ಇದಕ್ಕೆ ಈ ಪರೋಟಾನ ಹಾಕ್ಕೊಂಡು 2 ಕಡೆನೂ ನಾನು ಬೆಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಎಣ್ಣೆ ಬೇಕಾದ್ರೂ ಹಾಕ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡೋಡಿ. ಇನ್ನೊಂದು ನೋಡಿ, ಅದು ಬೇಯ್ತಾ ಇದ್ದಂಗೆ ನಾನು ಇನ್ನೊಂದು ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಮಾಡ್ಕೊಂಡು ಅದು ಬೇಯೋಷ್ಟರಲ್ಲಿ ಇದನ್ನು ಯಾವಾಗಲೂ ಪರೋಟಾನ ತುಂಬ ಹೈ ಉರಿನಲ್ಲಿ ಮಾಡಬಾರ್ದು, ಮೀಡಿಯಮ್ ಉರಿನಲ್ಲೇ 2 ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ಯಾಕಂದರೆ ದಪ್ಪ ಇರುತ್ತಲ್ಲ ಒಳಗಡೆ ಫಿಲ್ಲಿಂಗ್ ಕೂಡ ಬೇಯಬೇಕು. ಆದ್ದರಿಂದ ನೋಡಿ, ಇದನ್ನು ಇನ್ನೊಂದು ನಾನು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಅದೇ ಸೈಮಲ್ಟೇನಿಯಸ್ ಆಗಿ ಈ ಕಡೆನೂ ನಾನು ಬೇಯಿಸ್ಕೊತಾ ಇರ್ತೀನಿ ಪರೋಟ. ಒಂದು ಕಡೆ ಮಾಡ್ಕೊಂಡು ಇದು ನಾನು ಬ್ರೇಕ್ಫಾಸ್ಟಿಗೆ ಮಾಡಿದೆ. ನೀವು ಬೇಕಾದ್ರೆ ಇದನ್ನು ಲಂಚ್ಗೆ, ಡಿನ್ನರ್ಗೆ ಯಾವಾಗ ಬೇಕಾದ್ರೂ ಮಾಡ್ಕೊಬೋದು. ತುಂಬ ಹೆಲ್ತಿಯಾಗಿರುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಇವಾಗ ಇನ್ನೊಂದು ಅದನ್ನು ಮಾಡಿಬಿಟ್ಟು ಇನ್ನೊಂದು ಇವಾಗ ಬೇಯಿಸ್ಕೊಳ್ತೀನಿ. ಮೊದಲನೇದು ಇವಾಗ ರೆಡಿಯಾಗಿದೆ. ಇದನ್ನು ಎತ್ತಿಟ್ಕೊಂಡು ಇನ್ನೊಂದನ್ನು ಬೇಯಿಸ್ಕೊಳ್ಳೋಣ ಬನ್ನಿ. ನಾನು ಇದೇ ಥರ ಎಲ್ಲ ಪರೋಟನೂ ಮಾಡ್ಕೋತೀನಿ, ಒಂದಾದ್ಮೇಲೆ ಒಂದು. ಯಾರೆಲ್ಲ ನೋಡ್ತಾಯಿದ್ರು ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನೋಡಿ, ಈ ಥರನೇ ಎಲ್ಲ ಪರೋಟನೂ ಮಾಡ್ಕೋಬೇಕಾಗುತ್ತೆ. ನಾನು ಎಂಡಲ್ಲಿ ತೋರಿಸ್ತೀನಿ ಹೇಗಾಗಿತ್ತು ಅಂತ. ತುಂಬ ರುಚಿಯಾಗಿರುತ್ತೆ. ಈರುಳ್ಳಿ ಬಾಯಿ ಸಿಗ್ತಾ ಇರುತ್ತೆ, ಪನ್ನೀರು ಸ್ವಲ್ಪ ಮೆಲ್ಟ್ ಆಗಿರುತ್ತೆ, ಅದು ತುಂಬ ಒಳ್ಳೆ ರುಚಿ ಕೊಡುತ್ತೆ. ನೋಡಿ, ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗಾಗಿತ್ತು ಅಂತ. ಫಿಲ್ಲಿಂಗ್ ಅಂತೂ ತುಂಬ ಇತ್ತು ಒಳಗಡೆವರೆಗೂ, ನೋಡ್ತಾ ಇದ್ದೀರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.